ಇಡೀ ಭಾರತದ ಜನಗಣತಿ 2027 ಅದರಲ್ಲಿ ಮೊದಲ ಅಂಗವಾಗಿ ಮನೆ ಗಣತಿ ಅಂತ ಏಪ್ರಿಲ್ 1ನೇ ತಾರೀಕಿಂದ ಮೇ 15ವರೆಗೂ ನಡೆಯುತ್ತೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ವರೆಗೂ ಕೂಡ ಸೆಲ್ಫ್ ಎನ್ಯುಮರೇಷನ್ ಸ್ವಯಂ ಮನೆ ಗಣತಿ ಇತ್ತು. ಈಗ ಏಪ್ರಿಲ್ 16ನೇ ತಾರೀಕಿಂದ ಮೇ 15ನೇ ತಾರೀಕುವರೆಗೂ ಮನೆಗೆ ನಮ್ಮ ಜನಗಣತಿದಾರರು ಟೀಚರ್ಗಳು ಭೇಟಿ ನೀಡಿ ನಿಗದಿತ 33 ಪ್ರಶ್ನೆಗಳನ್ನು ಕೇಳಿ ವಿವರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರು ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಆಗಿರ್ತಾರೆ, ಪ್ರಧಾನ ಜನಗಣತಿದಾರರು. ಅದೇ ರೀತಿ ಹಳ್ಳಿಗಳಿಗೆ ಮತ್ತು ಸೊರಬ, ಸಾಗರ, ತೀರ್ಥಹಳ್ಳಿ, ಭದ್ರಾವತಿ ಈ ಜಾಗಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಧಾನ ಸೆನ್ಸಸ್ ಅಧಿಕಾರಿಗಳಾಗಿರ್ತಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 580 ಬ್ಲಾಕ್ಗಳಿರ್ತವೆ. ಎನ್ಯುಮರೇಟರ್ ಬ್ಲಾಕ್ ಅಂತ ಕರಿತೀವಿ. ಅದು 400 ಮನೆ, 500 ಮನೆ, 300 ಮನೆಗೆ ಒಂದು ಬ್ಲಾಕ್ ಅಂತ ಮಾಡ್ತವೆ. ಆ ಒಂದು ಬ್ಲಾಕ್ಗಳಲ್ಲಿ ಟೀಚರ್ಸ್ಗಳು ಈಗಾಗಲೇ ಬಂದ್ಬಿಟ್ಟು ಸುಮಾರು 320 ಬ್ಲಾಕ್ಗಳನ್ನು ಅಂತಂದರೆ 60%ಕ್ಕಿಂತ ಹೆಚ್ಚು ಮನೆಗಣತಿಯನ್ನು ಮಾಡಿ ಮುಗಿಸಿದ್ದಾರೆ. ಮನೆಗಣತಿ ಮಾಡಲಿಕ್ಕೆ ಮೇ 15ವರೆಗೂ ಸಮಯ ಇದೆ. ಆದರೂ ಕೂಡ ಸಿಗೋವಂಥ ಈ ಕೇವಲ 10-11 ದಿನದಲ್ಲೇ ಸುಮಾರು 60% ಕವರೇಜ್ ನಮಗೆ ಮುಗಿಸ್ಕೊಟ್ಟಿದ್ದಾರೆ ನಮ್ಮ ಎಲ್ಲ ಟೀಚರ್ಸ್ಗಳು. ಅವ್ರನ್ನ ಫಾಲೋ ಅಪ್ ಮಾಡಲಿಕ್ಕೆ ಸೂಪರ್ವೈಸರ್ಸ್ಗಳು ಕೂಡ ಇರ್ತಾರೆ. 6 ಜನ ಟೀಚರ್ಸ್ಗಳಿಗೆ ತುಂಬ ಚುರುಕಾಗಿ, ತುಂಬ ತನ್ಮಯತೆಯಿಂದ, ಡೆಡಿಕೇಶನಿಂದ ನಮ್ಮ ಎಲ್ಲ ಎನ್ಯುಮರೇಟರ್ಸ್ ಟೀಚರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ನಾವು ನಮ್ಮ ಚಾರ್ಜ್ ಆಫೀಸರ್ಸ್ 1, 2, 3, 4 ಅಂತ ಇದ್ದಾವೆ. IT ಸ್ಟಾಫ್ಗಳಿದ್ದಾವೆ. ರೂಟ್ ಆಫೀಸರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾವೆ. ಅವ್ರಿಗೇನು ದಾರಿ ಗೊತ್ತಾಗಿಲ್ಲ, ದಾರಿ ತೋರಿಸ್ಕೊಳ್ತವೆ. ಅವ್ರಿಗೇನಾದರೂ ಮನೆಗಣತಿ ಮಾಡಬೇಕಾದ್ರೆ ಮೊಬೈಲ್ ಕೈ ಕೊಟ್ಟ ಅಂದರೆ ಅವ್ರಿಗೆ ತಾಂತ್ರಿಕ ಸೇವೆಯನ್ನು ಕೂಡ ಕೊಡ್ತೇವೆ, ವಾರ್ ರೂಮ್ನ ಮಾಡಿಕೊಂಡು. ಈ ರೀತಿ ಕರೆಯೋದ್ರಿಂದ ಜನಗಣತಿ ಅತ್ಯಂತ ಚುರುಕಾಗಿ ನಡೀತಾ ಇದೆ. ಇಡೀ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಜನಗಣತಿ ಅಥವಾ ಮನೆಗಣತಿ ಏನಿದೆ ಪ್ರಥಮ ಹಂತದಲ್ಲಿ 13 ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆನೇ ಟಾಪಲ್ಲಿದೆ. ಈಗ 60%. ನಮ್ಮನ್ನು ಬಿಟ್ಟರೆ ನಮ್ಮ ಹಿಂದೆ ರಾಯಚೂರು ಮತ್ತು ಮೈಸೂರು ಇದೆ, ಸುಮಾರು 30-35%. ಸೊ ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ ಎಲ್ಲ ಉಪಾಧ್ಯಾಯ ವರ್ಗ, ನಮ್ಮ ಟೀಚರ್ನ ವರ್ಗ, ನಮ್ಮ ಸೂಪರ್ವೈಸರ್ನ ವರ್ಗ, ನಮ್ಮ ತಾಂತ್ರಿಕ ಸಿಬ್ಬಂದಿ, ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿವಿಧ ಕಂದಾಯ ವರ್ಗದ ಸಿಬ್ಬಂದಿ, ನಮ್ಮ ಇಂಜಿನಿಯರ್ಸ್ನ ತಂಡ, ರೂಟ್ ಸೂಪರ್ವೈಸರ್ಸ್ನ ತಂಡ, ಡೇಟಾ ಎಂಟ್ರಿ ಆಪರೇಟರ್ ಹಗಲು ಇರುಳು ಸುಮಾರು 3 ತಿಂಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ಮಾಡ್ತಾ ಇದ್ದಾವೆ. ಭಾಗಶಃ ಇನ್ನೊಂದು 3-4 ದಿನಗಳಲ್ಲಿ 90% ಪ್ರಗತಿಯನ್ನು ದಾಟಿಸಿ 1 ತಿಂಗಳಲ್ಲಿ ಮುಗಿಸ್ಬೇಕಾದ ಮನೆಗಣತಿಯನ್ನು ಕೇವಲ 20 ದಿನದಲ್ಲಿ ಮುಗಿಸುವಂಥ ಒಂದು ವಿಶ್ವಾಸವನ್ನು ಇಡೀ ರಾಜ್ಯದಲ್ಲೇ ಮೊದಲು ಮಾಡುವಂಥ ವಿಶ್ವಾಸವನ್ನು ನಾವು ಮಹಾನಗರ ಪಾಲಿಕೆ ಹೊಂದ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು 1 ವಾರದಲ್ಲೇ ಶೀಘ್ರ ಗಣತಿ ಮಾಡಿಬಿಟ್ಟು ನಮ್ಮ ಎಲ್ಲ ಬ್ಲಾಕ್ಗಳನ್ನು ಕಂಪ್ಲೀಟ್ ಮಾಡಿದ ಸುಮಾರು 150 ಜನಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಪ್ರಯೋಜನೆಯೊಡನೆ ಅವರಿಗೆ ಒಂದು ಕಿರು ಸನ್ಮಾನ, ಪುಟ್ಟ ಸನ್ಮಾನ, ಒಂದು ಕಿರು ಕೊಡುಗೆ ನೀಡಿ ಅವರನ್ನು ಗೌರವಿಸಿದ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ವಾರದ ಹಿಂದೆ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 2ನೇ ಹಂತದಲ್ಲಿ ಸುಮಾರು 150 ಜನ ಬೇಗ ಮುಗಿಸ್ತಾ ಇದ್ದಾರೆ. ಒಂದು ಪ್ರೇರೇಪಣೆ ಅವ್ರಿಗೂ ಕೂಡ ಮೇ 1ನೇ ತಾರೀಕು 11 ಗಂಟೆಗೆ ಪಾಲಿಕೆಯ ಸಭಾಂಗಣದಲ್ಲಿ ಅವ್ರನ್ನೂ ಅಭಿನಂದಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಈ ಒಂದು ಜನಗಣತಿ ದೇಶದ ಪ್ರಗತಿಗೆ ಒಂದು ಉತ್ತಮವಾದಂಥ ಕಾರ್ಯ. ಎಷ್ಟೇ ಒತ್ತಡಗಳಿದ್ದರೂ ಕೂಡ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಉಪಾಧ್ಯಾಯ ವರ್ಗ ಮತ್ತು ಪಾಲಿಕೆಯ ಎಲ್ಲ ವರ್ಗದವರು ಕೂಡ ಪಾಲ್ಗೊಂಡು ಯಶಸ್ಸನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಜನಗಣತಿಗೆ ಬಂದಾಗ ದಯಮಾಡಿ ಅವರಿಗೆ ಕಾಯಿಸದೆ ಬೇಗ ಉತ್ತರವನ್ನು ಕೊಡೋದ್ರ ಮೂಲಕ ಒಂದು ಅತ್ಯುತ್ತಮ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡೋದ್ರ ಮೂಲಕ ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಸಹಕರಿಸಬೇಕಂತ ಕೋರ್ಕೊಳ್ತೇನೆ. ನಾನು ಮಾಯಣ್ಣಗೌಡ, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್, ಪ್ರಧಾನ ಜನಗಣತಿ ಅಧಿಕಾರಿ. ನಮಸ್ತೆ.